ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೆಲವು ಸಡೆಗಳಿರ್ತವೆ. ಆ ಸಡೆಗಳಿಗೆ ಬೇರೆ ಏನು ಕೆಲಸನೇ ಇಲ್ಲ ಅಂತ ಅನಿಸುತ್ತೆ. ಸ್ನೇಹಿತರೆ, ಏನು ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಈ ಆಟೋ ವೃತ್ತಿ ಅಂತಕ್ಕಂಥದ್ದೇನಿದೆ, ಇದನ್ನು ಹೆಸರು ಹೇಳ್ಕೊಂಡು ಇದನ್ನು ಬಳಕೆಯನ್ನು ಮಾಡಿಕೊಂಡ್ರೆ ನಾವೊಂದು ಮಟ್ಟಕ್ಕೆ ಬೆಳಿಬೋದು ಅಂತಲೇ ಬರ್ತಕ್ಕಂಥವ್ರನ್ನ ತಾವೆಲ್ಲರೂ ಕೂಡ ನೋಡಿರ್ತೀರ. ಕೆಲವು ಸಡೆಗಳಿಗೆ ದಿನ ಬೆಳಗ್ಗೆ ಆದರೆ ಆಟೋದ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ತಿಂದಿದ್ದ ಅನ್ನವೇ ಸೇರಲ್ಲ ಅಂತ ನನಗನ್ನಿಸ್ತದೆ. ಆ ಸಡೆಗಳಿಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿದ್ದೀನಿ. ಲಗೇಜನ್ನು ಹಾಕೋದಕ್ಕೆ ಏನು ಭಾರಿ ದೊಡ್ಡದಾಗಿ ಬಿಂಬಿಸಿ ವಿಡಿಯೋವನ್ನು ಮಾಡಿರ್ತಕ್ಕಂತಹ ಸಡೆ. ಈ ಸಡೆ ವಿಚಾರ ತಿಳ್ಕೊ. ಒಂದು ವಾಹನದಲ್ಲಿ 20 kg ತನಕಲ್ಲೂ ಕೂಡ ಉಚಿತವಾಗಿ ಒಬ್ಬ ಪ್ರಯಾಣಿಕನ ಜೊತೆಯಲ್ಲಿ ತನ್ನ ಲಗೇಜನ್ನು ತೆಗೆದುಕೊಂಡು ಹೋಗ್ಬೋದು. 20 kgಯ ಮೇಲ್ಪಟ್ಟಿರ್ತಕ್ಕಂತಹ ಲಗೇಜ್ಗೆ ಕೆಜಿಗೆ ₹1 ಹಾಗೆ 50 kgಯವರೆಗೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಅಂದರೆ ಅಲ್ಲಿಗೆ 30 kgಗೆ ನಾವು ಬಿಲ್ಲಿಂಗನ್ನು ಮಾಡ್ಬೋದು. ಅದರಲ್ಲದೆ ಏನು ಆಟೋದವರು ತಪ್ಪೇ ಮಾಡಲ್ವಾ ಅಂತ ಹೇಳ್ತೀಯಲ್ಲೋ ಸಡೆ, ಆಟೋದವರು ತಪ್ಪು ಮಾಡ್ತಾರೆ. ನೀವು ಮಾಡ್ತಾ ಇರೋದೇ ದೊಡ್ಡ ತಪ್ಪು. ಅದರಲ್ಲೂ ಈ ದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ವಾಹನಗಳನ್ನು ಕರೆಸ್ಕೊಂಡು ಕಿತ್ತೋದ ನಿನ್ನ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದೇ ದೊಡ್ಡ ಅನಾಚಾರ ಕೆಲಸ. ಇಂಥ ಅನಾಚಾರದ ಕೆಲಸದ ಪರವಾಗಿ ಮಾತಾಡೋ ಅಂತಂದರೆ ಸಡೆ ಬಂದು ಆಟೋದವ್ರ ಹತ್ರನೇ ಗುಮ್ಮಿಸ್ಕೊಳ್ತಾನೆ. ಲೇ ಸಡೆ, ಮೊನ್ನೆ ನಿಮ್ಮದೇ ಒಬ್ಬ ರೈಡ್ರು ಬಾಗ್ಲೂರಿಂದ ಬಾಡಿಗೆ ಕರ್ಕೊಂಡೋಗಿ ಏನು ಮಾಡ್ದ ಅಂತ ನೋಡಿದೇನೋ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ? ನಮ್ಮ ಗ್ರಾಹಕರು ಅದ್ರ ಬಗ್ಗೆ ಕಂಪ್ಲೇಂಟು ಕೂಡ ಮಾಡಿದ್ದಾರೆ. ನೀವು ಕೂಡ ಎಂಜಿಲ್ ಕಾಸು ತಿಂದಿರ್ತಕ್ಕಂಥ ಕರ್ನಾಟಕದ ಅಧಿಕಾರಿಗಳು ಇಂಥ ಕಂಪ್ಲೇಂಟ್ಗೆಲ್ಲ ಸೊಪ್ಪಾಗ್ತಾರೆ ಅಂದ್ಕೊಂಡಿದ್ದೀನೋ ಸಡೆ? ಹಾಕಲ್ಲ. ನೀನು ಅಷ್ಟೇ ಕಣೋ ಸಡೆ. 4 ಕಾಸು ಯೂಟ್ಯೂಬ್ನಲ್ಲಿ ಬರುತ್ತೆ ಅಂತಲೇ ನೀನು ಪುಂಗ್ತಾ ಇರೋದು ಕೂತ್ಕೊಂಡು. ಫಸ್ಟು ಕಾನೂನು ತಿಳ್ಕೊಳ್ಳೋದು ಕಲಿ, ಆಮೇಲೆ ಬೇರೆದನ್ನು ಮಾತಾಡುವಂತೆ. ಇದೇ ಒಂದು ಯೂಟ್ಯೂಬ್ನ ಸಡೆ ಥರನೇ ಇನ್ನೊಂದಿಷ್ಟು ಜನ ಒಡೆಗಳು ತಿನ್ನೋರು ಇರ್ತಾರೆ ಫೇಸ್ಬುಕ್ಕುಗಳಲ್ಲಿ. ಬರಬೇಕಾದ್ರೆ ಎಲ್ಲರೂ ಆಟೋದವ್ರ ಹೆಸರು ಹೇಳ್ಕೊಂಡು ಆಟೋದವ್ರ ಪರವಾಗಿ ನಾವು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿವು ಮೂಡಿಸ್ತೀನಿ ಅಂತ ಬಂದವರು ಇವತ್ತು ಮಾಡ್ತಾ ಇರ್ತಕ್ಕಂತಹ ಕೆಲಸ ಎಂಥದ್ದು ಅಂದರೆ ಟಾಯ್ಲೆಟಲ್ಲಿ ಇರೋಂಥ ಕಕ್ಕಸ್ ತಿನ್ನೋಂಥ ಕೆಲಸನೇ ಮಾಡ್ತಾ ಇರೋದು. ಚಾಲಕರುಗಳಿಗೆ ಇಷ್ಟವಾದರೆ ಯಾವುದಾದ್ರೂ ಆ್ಯಪ್ನಲ್ಲಿ ಡ್ಯೂಟಿ ಮಾಡ್ಕೊಳ್ತಾರೆ, ಅದು ಅವನ ವೈಯಕ್ತಿಕ. ನೀವು ಯಾರು ಬಂದು ಈ ಆ್ಯಪ್ನಲ್ಲಿ ಡ್ಯೂಟಿ ಮಾಡಿ ಆ ಆ್ಯಪ್ನಲ್ಲಿ ಡ್ಯೂಟಿ ಮಾಡಿ ಅನ್ನೋದಕ್ಕೆ? ಸಡೆಗಳೆಲ್ಲ ₹49 ಊಬರ್ ಇದ್ದಾಗ ₹20 ಮಾಡ್ತಿದ್ದೀವಿ ಅಂತ ಹೇಳಿ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡ್ರಲ್ಲ. ತಾಕತ್ತಿದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಲಿ, ಮಾತಾಡ್ರೋ ಬೈಕ್ ಟ್ಯಾಕ್ಸಿ ಬಗ್ಗೆ. ಹೈಕೋರ್ಟು ತೀರ್ಪು ಕೊಟ್ಟಿದೆ ಅಲ್ವಾ? ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಪುಂಗೋದಲ್ಲಪ್ಪ. ಯಾವನೋ ಕೊಡೋ ₹5,000 ₹10,000 ಎಂಜಿಲ್ ಕಾಸನ್ನು ಇಸ್ಕೊಂಡು ವಿಡಿಯೋ ಮಾಡಿ ಹಾಕೋದಲ್ಲ. ತಾಕತ್ತಿದ್ರೆ ಚಾಲಕರ ಪರವಾಗಿ ರಸ್ತೆಯಲ್ಲಿ ನಿಂತು ಹೋರಾಟ ಮಾಡೋದಕ್ಕೂ ಇರ್ತೀವಿ, ಅವ್ರ ಪರವಾಗಿ ಇರ್ತೀವಿ, ಅವರ ಏಳಿಗೆಗೂ ಇರ್ತೀವಿ ಅಂತ ತೋರಿಸ್ಬೇಕು. ಯಾವನೋ ಕೊಡೋ ಎಂಚಿಲ ಕಾಸಿಗೋಸ್ಕರ ತೊಗೊಂಡು ಬಂದುಬಿಟ್ಟು ಯೂಟ್ಯೂಬ್ಗಳಲ್ಲೆಲ್ಲ, ಫೇಸ್ಬುಕ್ಗಳಲ್ಲೆಲ್ಲ, ಇನ್ಸ್ಟಾಗ್ರಾಮ್ಗಳು ಈಗ ಏನು ವಿಡಿಯೋ ಮಾಡಿ ಚಾಲಕರ ಪರವಾಗಿರ್ತಾರಂತೆ. ಚಾಲಕರ ಪರವಾಗಿಲ್ಲ ನೀವು. ಆ ಚಾಲಕರುಗಳಿಗೆ ಬುದ್ಧಿ ಇಲ್ಲ. ಫಸ್ಟ್ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ, ಫಸ್ಟ್ ನಿಮ್ಮಂಥವ್ರನ್ನ ಅನ್ಫಾಲೋ ಮಾಡೋದ್ರ ಬಗ್ಗೆ ಅವರು ಗಮನ ಹರಿಸ್ಬೇಕಾಗಿತ್ತು. ಆದರೆ ಅವರು ಅವರಂಥ ಬುದ್ಧಿವಂತರು ಅಲ್ಲ, ಈ ಕಡೆ ದಡ್ರು ಅಲ್ಲ, ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟವ್ರೆ. ಮಧ್ಯದಲ್ಲಿ ಸಿಗಾಕೊಂಡಿರೋದಕ್ಕೆ ಈ ಮಟ್ಟಕ್ಕೆ ಅವ್ರಿಗೆ ತೊಂದರೆ ಆಗಿರ್ತಕ್ಕಂಥದ್ದು. ಇಲ್ಲಾಂದಿದ್ರೆ ನಿಮ್ಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾಗಿ ಉತ್ತರನ ಕೊಟ್ಟಿರೋರು. ಚಾಲಕರ ಹೆಸರು ಹೇಳ್ಕೊಂಡು ಚಾಲಕರನ್ನ ಉಳಿಸೋದ್ರ ಕಡೆಗೆ ಗಮನ ಕೊಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಇವು ಆ್ಯಪ್ಗಳನ್ನ ಪ್ರಮೋಷನ್ ಮಾಡಿರಂತೆ. ಆಮೇಲೆ ಏನು ಪ್ರಮೋಷನ್ ಮೇಲೆ ಪ್ರಮೋಷನ್.